स्वागत है आपका भी न्यूज नेशन में। मैं हूं आबिद हुसैन शेख। पत्नी को नापसंद पति की तरह येडियुरप्पा की हालत। सीएम इब्राहिम बीजापुर में आज पत्रकारों से बात करते हुए पूर्व केंद्रीय मंत्री सीएम इब्राहिम ने सीएम येडियुरप्पा की हालत पत्नी को नापसंद पति के जैसी हो गई है कहा। बीजेपी के लिए सौतेले हुए हैं येडियुरप्पा, न राज्य में न केंद्र में उनकी बात कोई सुन रहा है। मोदी मन की बात करते हैं मगर बाढ़ पीड़ितों के बारे में कुछ नहीं करते। राज्य में हर तरफ बर्बादी है मगर बीजेपी को उपचुनाव की फिक्र में लगी है। दिन ब दिन रुपये की हालत खस्ता हो रही है मगर निर्मला सीतारामन को कोई फिक्र नहीं। फिक्र है तो सिर्फ दूसरे पार्टियों से नेताओं को कैसे लाएं, जो नहीं आते उन्हें जेल को किस तरह भेजें। बागी विधायकों की हालत ऐसी हुई है जैसे माँ बाप के परमिशन के बिना लव मैरिज करके परेशान बच्चों की होती है। देश और राज्य से जुड़े कई राजनीतिक विषयों पर अपने अलग ही अंदाज में मीडिया से संबोधित हुए सीएम इब्राहिम। इस मौके पर अब्दुल हमीद मुशर्रफ, एसएम पाटिल गनिहार, एमसी मुल्ला टपाल, इंजीनियर जमीर बख्शी के अलावा कई कांग्रेसी पदाधिकारी रहे मौजूद। मोदी और 5 ವರ್ಷದ ಕಾಲದಲ್ಲಿ 2,03,000 ಕೋಟಿ ರೂಪಾಯಿ ಫ್ರಾಡ್ ಆಗ್ಯಾವ। ಕೋಆಪರೇಟಿವ್ ಬ್ಯಾಂಕ್ ಯಾವ್ಯಾವ ಸೆಂಟ್ರಲ್ ಬ್ಯಾಂಕ್ಗಳಿತ್ತು, ದೊಡ್ಡ ದೊಡ್ಡ ಬ್ಯಾಂಕ್ಗಳೆಲ್ಲ ಮುಚ್ಚಾವ। 2,03,000 ಕೋಟಿ ಇದು ರಿಸರ್ವ್ ಬ್ಯಾಂಕಿನ ಅಂಕಿಅಂಶ ನಾನು ಹೇಳ್ತಾ ಇರೋದು। ಯಾಕಂದ್ರೆ ನಾನು 2 ವರ್ಷ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೆ। ರಿಸರ್ವ್ ಬ್ಯಾಂಕ್ ಹ್ಯಾಕ್ ಕೆಲಸ ಮಾಡುತ್ತೆ, ಅದೊಂದು ಇಂಡಿಪೆಂಡೆಂಟ್ ಸ್ವಾಯತ್ತ ಸಂಸ್ಥೆ ಅದು। ಆದ್ರೆ ಅದೇನಾಯ್ತು ಅಂತ ಹೇಳಿದ್ರೆ ಬಿಜೆಪಿಯವರು ಶಾಖಾ ಕಚೇರಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ। ರಿಸರ್ವ್ ಬ್ಯಾಂಕ್ಗಳ ಪರಿಸ್ಥಿತಿ ಕೆಟ್ಟದ। 72 ರೂಪಾಯಿ ಡಾಲರ್ ಆಗ್ಯದ। ರೂಪಾಯಿ ಕೊಟ್ಟು ಆಹಾರ ತಗೋತಾ ಇದ್ದೀವಿ, ಡಾಲರ್ ಕೊಟ್ಟು ಆಹಾರ ತಗೊಳ್ಳೋ ಪರಿಸ್ಥಿತಿ ಬಂತು ಅಂದ್ರೆ ದೇಶ ವಿನಾಶಕ್ಕೆ ಹೋಗ್ತೈತಿ। ಮಾರ್ಚ್ ಆದ್ಮೇಲೆ ಏನ್ ಪರಿಸ್ಥಿತಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ। ಯಾಕಂದ್ರೆ ಈಗಾಗಲೇ 45 ವರ್ಷದ ಇತಿಹಾಸದಲ್ಲಿ ಇಂಥ ಫಸ್ಟ್ ಟೈಮ್ ದೇಶದಲ್ಲಿ 13% ಟ್ರ್ಯಾಕ್ಟರ್ ಖರೀದಿ ಬಿದ್ದದ। ಆಮೇಲೆ 6%, 7% ಏನಿದೆ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಗ್ರೋತ್ ಕಡಿಮೆ ಆಗ್ಯದ। ಫೈನಾನ್ಸ್ ಮಿನಿಸ್ಟರ್ ಪಾಪ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಗೊತ್ತಿಲ್ಲ ಇದು। ಇದ್ರ ಬಗ್ಗೆ ಇದುವರೆಗೂ ಕೂಡ ಅವರು ಒಂದು ಚಕಾರವಾದಂತಹ ಶಬ್ದ ಇದ್ರ ಮೇಲೆ ಹೇಳ್ತಾ ಇಲ್ಲ। ಅವ್ರು ಹೇಳೋದು ಪಾಕಿಸ್ತಾನ 370, ಇಮ್ರಾನ್ ಖಾನ್ ಅದೇ ಚಿಂತೆ ಆಗಿತ್ತವ್ರಿಗೆ। ಇವತ್ತು ನಮ್ಮ ಮುಂದೆ ಚೈನಾ ಪಾಕಿಸ್ತಾನ ಒಂದು ಸಮಸ್ಯೆ ಅಲ್ಲ, ಪ್ರಪಂಚದಲ್ಲೇ ಅತಿ ಶಕ್ತಿಶಾಲಿಯಾಗಿರ್ತಕ್ಕಂಥ ನಮ್ಮ ಸೈನ್ಯ। ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ಗೃಹ ಸಚಿವರು, ಹಣಕಾಸಿನ ಸಚಿವರು ದೇಶದ ಆಂತರಿಕ ಸ್ಥಿತಿ ಏನಿದೆ, ಆಹಾರದ ಪರಿಸ್ಥಿತಿ ಏನು, ಅನ್ಎಂಪ್ಲಾಯ್ಡ್ ಯೂತ್ಸ್ ಏನು, ಈಗಾಗಲೇ ಬೆಂಗಳೂರು ಪೀಣ್ಯದಲ್ಲಿ 12 ಲಕ್ಷ ಜನ ನಿರುದ್ಯೋಗಿಗಳಾಗಿದ್ದಾರೆ। ನಿಮ್ಮ ಟಿವಿಯಲ್ಲೇ ನೀವು ತೋರಿಸ್ತಾ ಇದ್ದೀರಿ ಜನ ಏನ್ ಹೇಳ್ತಾ ಇದ್ದಾರೆ ಅಂತ। ಈಗಿನ ದೀಪಾವಳಿ ದೀಪಕ್ಕೆ ಎಣ್ಣೆ ಇಲ್ದೇನೆ ಯಾರು ಅಂಗಡಿ ಮಾಲೀಕರು ಕ್ಯಾಶ್ ಇಟ್ಟು ಪೂಜೆ ಮಾಡ್ತಾ ಇಲ್ಲ, ಎಲ್ಲ ಕ್ರೆಡಿಟ್ ಕಾರ್ಡ್ ಇಟ್ಟು ಪೂಜೆ ಮಾಡ್ತಾ ಇದಾರೆ। ಹಿಂದೆ ಓಂ ಲಕ್ಷ್ಮಿಯಾಯ ನಮಃ ಅಂತಿದ್ರು, ಈಗ ಓಂ ಕ್ರೆಡಿಟ್ ಕಾರ್ಡ್ ಆಯ ನಮಃ, ಡಿಜಿಟಲ್ ಆಯ ನಮಃ, ಓಂ GST ನಮಃ। ದೇಶ 5 ವರ್ಷದಲ್ಲಿ ಏನು ಹಾಳು ಮಾಡಿದಾರೋ, ಕೇಂದ್ರದ ಸಚಿವನಾಗಿ ನನ್ನ ಅನುಭವದಲ್ಲಿ ಹೇಳ್ತೇನೆ, ಇದು ಸರಿ ಮಾಡ್ಬೇಕಾದ್ರೆ ಇನ್ನು 10 ವರ್ಷ ಬೇಕಾಗತ್ತೆ। ಮನಮೋಹನ್ ಸಿಂಗ್ ಬಗ್ಗೆ ತಮಾಷೆ ಮಾಡಿದ್ರು, ಇವತ್ತು ಜಗತ್ತು ಒಪ್ಕೊಂಡಿದೆ, ಎಸ್ ಹಿ ವಾಸ್ ದ ಒನ್ ಆಫ್ ದಿ ಫೈನೆಸ್ಟ್ ಎಕನಾಮಿಸ್ಟ್ ಅಂತ। ಆಮೇಲೆ ನಿಮಗೆ ಇವತ್ತು ಹೇಳೋಗ್ತಾ ಇದ್ದೇನೆ, ರಿಸರ್ವ್ ಬ್ಯಾಂಕು
91ರಲ್ಲಿ ಗೋಲ್ಡ್ ಮಾರಿತ್ತು, ಈಗ ಬಂಗಾರ ಮಾರಕ್ಕೆ ಮುಂದಾಗ್ತದಾರೆ. 1,76,000 ಕೋಟಿ ರೂಪಾಯಿ ರಿಸರ್ವ್ ಬ್ಯಾಂಕಿಂದ ತೆಕ್ಕೊಂಡ್ರು ಕೇಂದ್ರ ಸರ್ಕಾರದವರು. 15 ಲಕ್ಷ ರೂಪಾಯಿ ಹೊರಗಡೆ ಅಂತ ಕೊಡ್ತೀನಿ ಅಂತ ಹೇಳಿದ್ರು ಮೋದಿ. ಸದ್ಯ ನಮ್ಮ ಬ್ಯಾಂಕ್ನಾಗ ಇರೋ ದುಡ್ಡು ನಮ್ಗೆ ವಾಪಸ್ ಕೊಡ ಅಂದ್ರೆ ಬಾಂಬೆದಲ್ಲಿ PMCಯಲ್ಲಿ 3 ಜನ ಸತ್ರು. ನಮ್ಮ ಬ್ಯಾಂಕ್ನಾಗ ಇರ್ತಕ್ಕಂಥ ದುಡ್ಡು ನಮಗೆ ವಾಪಸ್ ಸಿಗ್ತಾ ಇಲ್ಲ. ಆಮೇಲೆ ಪ್ರಥಮವಾಗಿ ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡದೇ ಇದ್ರೆ ನಾವು ದುಡ್ಡು ಕೊಡ್ಬೇಕು ಅವ್ರಿಗೆ ತಿಂಗಳಿಗೆ ಇಷ್ಟು. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ನವರು ಜನ ಯಾರು ನಮ್ಮಲ್ಲಿ ರೈತರಂದ್ರು ಬ್ಯಾಂಕಲ್ಲಿ ನಾವು ದುಡ್ಡು ಇಡ್ತಾ ಇಲ್ಲ, ಮನೆಯಲ್ಲೇ ಕ್ಯಾಶ್ ಇಟ್ಕೊತೀವಿ. ನೀವು ಕ್ಯಾಶ್ ಇಟ್ಕೋಬಾರ್ದು ಅನ್ನಕ್ಕಂತ ಏನು ಇನ್ಕಮ್ ಟ್ಯಾಕ್ಸ್ ನೇಮ ಇದೆ ಅದನ್ನು ಕೂಡಲೇ ನೀವು ಬದಲಾಯಿಸಿ. ಯಾಕಂದ್ರೆ ನೀವು ಬ್ಯಾಂಕ್ನಾಗ ಇಟ್ಟರೆ ಅದು ಉಳಿತಿತ್ತೋ ಇಲ್ಲೋ, ನಮ್ಮ ದುಡ್ಡು ನಮ್ಮ ಕೈಯಾಗಿ ಇಟ್ಕೋತೀವಿ ನಾವು. ಹಿಂದೆ ನೋಟ್ ಬ್ಯಾನ್ ಮಾಡಿದಾಗ ನಮ್ಮ ಊರಿನಲ್ಲ ಅಡಿಕೆ ಪಕ್ಕ ತೋಟದ ಶಿವರುದ್ರಪ್ಪನವರು ಅವ್ರು ಹೇಳೋರು, ಇಬ್ರಾಹಿಂ ಸಾಹೇಬ್ರೆ ಕೆಟ್ಟ ಕಾಲ ಬಂದ್ರೆ ದುಡ್ಡು ಇಟ್ಕೊಳ್ಳಿ ಅಂತಿದ್ರಿ, ಈಗ ದುಡ್ಡಿಗೆ ಕೆಟ್ಟ ಕಾಲ ಬಂದ್ಬಿಡ್ತಲ್ರಿ ಏನ್ ಮಾಡೋದು ಅಂತ. ಈಗ ಬ್ಯಾಂಕಿಗೆ ಕೆಟ್ಟ ಕಾಲ ಬಂದ್ಬಿಟ್ಟಿದೆ. ಇದನ್ನ MP ಗಳು ರಾಜಕಾರಣಿಗಳು ದೇಶದಲ್ಲಿ ಇದು ಚರ್ಚೆ ಮಾಡ್ತಾ ಇಲ್ಲ. ಚರ್ಚೆ ನಡೀತಾ ಇದೆ. ಆ ಪಾರ್ಟಿಯಾಗ ಇರೋರಿಗೆ ಇಲ್ಲಿ ತರೋದು ಹೇಗೆ, ಇವರನ್ನ ಹಿಡಿದು ಜೈಲಲ್ಲಿ ಹಾಕೋದು ಹೆಂಗೆ. ಈಗ ಶಿವಕುಮಾರೇ 53 ದಿವಸ ಇಟ್ಕೊಂಡ್ರು, ಏನ್ ಸಾಧನೆ ಮಾಡಿದ್ರಿ ನೀವು? ಚಿದಂಬರಂ ಇನ್ನೂ ಒಳಗಾದಾರೆ, ಏನ್ ಬಂತು ನಿಮಗೆ? ತಪ್ಪು ಮಾಡಿದ್ರೆ ಎನ್ಕ್ವೈರಿ ಮಾಡಿ, ನಿಮ್ಮ ಹತ್ರ ಪ್ರೂಫ್ ಇದ್ರೆ ಡೇ ಟು ಡೇ ತ್ವರಿತ ನ್ಯಾಯಾಲಯಗಳನ್ನು ಮಾಡಿ, ಡೇ ಟು ಡೇ ಟ್ರಯಲ್ ಮಾಡಿ. ಸುಮ್ಮನೆ ಹೋಗೋದು ಹಿಡಿಯೋದು, ಸುಮ್ಮನೆ ಹೋಗೋದು ನುಗ್ಗೋದು, ಪೇಪರ್ನಾಗ ಕೊಡೋದು, ಮುಗಿದಾಯ್ತು. ಇದು ಬಡವನ ಮಗಳು ಸಾಹುಕಾರನ ಮಗನಿಗೆ ಸಿಗದೇ ಇದ್ದಾಗ ಅವಳ ಶೀಲದ ಬಗ್ಗೆ ಬಜಾರ್ದಲ್ಲಿ ಬಿಟ್ಬಿಡೋದು, ಇವಳು ಅಶೀಲವತ್ತೆ ಅಶೀಲವತ್ತೆ ಅಂತ. ಹಂಗೆ ಇವತ್ತಿನ ದಿವಸ ರಾಜಕಾರಣದಲ್ಲಿ ಹರಿಯಾಣದಲ್ಲಿ ನೋಡಿದ್ರಿ, ಚೌಟಾಲ ಜೈಲಲ್ಲಿ ಇದ್ರು, ಮಗ ಉಪಮುಖ್ಯಮಂತ್ರಿ ಆದ ತಕ್ಷಣ 15 ದಿವಸ ಪೆರೋಲ್ ಮೇಲೆ ಹೊರಗೆ ಬಂದ್ರು. 2 ತಾಸ್ದಾಗ ದುರ್ದೈವ ಇವತ್ತು ದೇಶದಲ್ಲಿ ಭಯದ ವಾತಾವರಣ. NRC ಅಂತೇಳಿ ಇದೊಂದು ಸಿಸ್ಟಮ್ ಮಾಡಿದ. ಅದಕ್ಕೆ ನಾನು ರಾಜ್ಯಾದ್ಯಂತ ಪ್ರವಾಸ ಶುರು ಮಾಡಿದ್ದೇನೆ. ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಅಲ್ಪಸಂಖ್ಯಾತರ ಜಾಗೃತ ಸಮಾವೇಶ ಮತ್ತು ಭಾವೈಕ್ಯ ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ. ನಾನು ಇಷ್ಟೇ ಹೇಳೋದು, BJP ಉಳಿಸೋದಲ್ಲ, ಕಾಂಗ್ರೆಸ್ ಉಳಿಸೋದಲ್ಲ, ಜನತಾದಳ ಉಳಿಸೋದಲ್ಲ, ದೇಶ ಉಳಿಸೋಣ. ಈ ದೇಶ ಉಳಿದ್ರೆ ನಾವೆಲ್ಲರೂ ಉಳಿತೀವಿ. ವಿರೋಧ ಪಕ್ಷದವ್ರು ಇನ್ನೇನು ನಮಗೇನು, ನಮ್ಮ ಹತ್ರ ಇರ್ತಕ್ಕಂಥ ಸಾಧನೆ, ನಮ್ಮ ಹತ್ರ ಇರ್ತಕ್ಕಂಥ ಶಕ್ತಿ, ಇನ್ನೇನು ಊರಿಗೆ ಹೋಗ್ತೀವಿ, ಅವ್ರ ಜನ ಅಳ್ತಾ ಇದಾರೆ, ಅವ್ರ ಮಧ್ಯದಾಗ ನಿಂತ್ಕೋತೀವಿ, ಕೂಗ್ತೀವಿ ನಾವು. AICC ಮಲ್ಕೊಂಡ್ಬಿಟ್ಟದಲ್ಲ ಸರ್. AICC ಮಲಗಿದ್ರೆ ಹರಿಯಾಣದಾಗ ಈ ರಿಸಲ್ಟ್ ಬರ್ತಿತ್ತೇನು, ಮಹಾರಾಷ್ಟ್ರದಾಗ ಈ ರಿಸಲ್ಟ್ ಬರ್ತಿತ್ತೇನು? ಮಲಗಿಲ್ಲ. ನಮ್ಮದೇನಾಗಿ ಎಲ್ಲ ಸಮಾಧಾನ ಅಂತ, ನಮ್ಮದು ಕೆಲಸ ಜಾಸ್ತಿ, ಬೊಂಬಡಿ ಕಡಿಮೆ. BJP ಬೊಂಬಡಿ ಜಾಸ್ತಿ, ಕೆಲಸ ಕಡಿಮೆ. ಮೋದಿನೇ ಒಳ್ಳೆ ಕೆಲಸ ಮಾಡಿದ್ರೆ ಅವರೇ ಪೂರ 5 ವರ್ಷ ಮಾಡಿರ್ತೀವಿ. ವಾಜಪೇಯಿ ಅವ್ರ ಬಗ್ಗೆ ಹಿಂಗೆ ನಾವು ಯಾವತ್ತೂ ಟೀಕೆ ಮಾಡಲಿಲ್ಲ. ವಾಜಪೇಯಿ ಅವರು ಕಣ್ಣಿಗೆ ಕಾಣುವಂತ ಕೆಲಸಗಳು ಮಾಡಿದ್ರು. ಚತುರ್ಭುಜ ಯೋಜನೆಗಳು, ಎಸ್. ಗ್ರಾಮ ಸಡಕ್ ಯೋಜನಾ, ಎಸ್. ಇಲ್ಲ ಇಲ್ಲ ಇಲ್ಲ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹೆಸರು ಹಂಗೆ ಇದೆ, ಇವತ್ತು ಅದೇ ಇದೆ. ಅದು ಎಲೆಕ್ಷನ್ ಕಮಿಷನ್ ಅವ್ರು ತೆಗಿತಾರೆ. ಈಗ ನಮ್ದು ಎಲೆಕ್ಷನ್ ಬಂತಂದ್ರೆ ಇದು ನಮಗೂ ತೆಗಿತಾರೆ, ತಿಳಿಯಲ್ಲ ಅಂತಲ್ಲ. ಈಗ ನಾವು ಉತ್ತರ ಕೊಡ್ತೀವಿ. ಆಮೇಲೆ ಇವರು ಆವಾಗ ತಿವಿದಿದ್ದಕ್ಕೂ ಈಗ ತಿವಿದಿದ್ದಕ್ಕೂ ವ್ಯತ್ಯಾಸ ಅದ. ಆವಾಗ ಏನಿದೆ ಅಂದ್ರೆ ಮೆಟೀರಿಯಲ್ ಇಟ್ಟು ತಿವಿದ್ವಿ, ಇಲ್ಲಿ ಮೆಟೀರಿಯಲ್ ಇಲ್ಲ.
ನೀವು ಗರ್ಭಿಣಿ ಆಗಿದವ್ರಿಗೆ ಹೆರಿಗೆ ಕರ್ಕೊಂಡು ಹೋಗ್ಬೇಕು, ಇನ್ನೂ ಬಸ್ರಿನೇ ಆಗಿಲ್ಲ ತಗೊಂಡೋಗಿ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ 53 ದಿವಸ ಇಟ್ಕೊಂಡು ಬಿಟ್ರು ಹೆರಿಗೆ ಆಗಿಲ್ಲ ಅಂತೇಳಿ. ಇನ್ನೊಂದು ಅವರಲ್ಲಿ ಹೇಳ್ತಾರೆ ಸರ್, ಸೌದಿಯವ್ರು ಹೇಳ್ತಾರೆ ನಾವು ಅನರ್ಹರಿಗೆ ನಾವು ತಗೊಳ್ಳೋದಿಲ್ಲ ಅಂತೇಳಿ. ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಬೈತಾರೆ, ನೀ ಯಾವ ಅದೇ ಆಧಾರ ಮೇಲೆ ನಮ್ಮ ಬೈತಿ ನಮ್ಮ ಬಿಜೆಪಿ ಅಂದ್ರೆ ಅವರೊಳಗೆ ಮತ್ತೆ ಆಗ್ತೈತೆ. ಆಮೇಲೆ ಉಮೇಶ್ ಕತ್ತಿ ಒಂದು ಹೇಳಿಕೆ ಕೊಡ್ತಾರೆ, ತಂದೆ ತಾಯಿದ್ರು ಒಪ್ಪಿಗೆ ಇಲ್ಲದೆ ಲವ್ ಮ್ಯಾರೇಜ್ ಮಾಡುವಂತ ಹೆಣ್ಮಕ್ಳ ಪರಿಸ್ಥಿತಿ ಏನೋ ಅದೇ ಪರಿಸ್ಥಿತಿ ಅನರ್ಹದಾಗಿದೆ. NRC ನಿಮ್ಗೆ ಹೇಳ್ತೀನಿ, ಇದು ಕೇವಲ ಎಲೆಕ್ಷನ್ ಗಿಮಿಕ್. ಇದು ಆಧಾರ್ ನಿಮ್ಮ ಹತ್ರ ಇದೆ, ಅದಕ್ಕಿಂತ ದೊಡ್ಡ NRC ಯಾವ್ದು ಬೇಕು ನಿಮ್ಗೆ? ಈ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಿ? ಅಸ್ಸಾಂದಲ್ಲಿ ಏನ್ ಮಾಡಿದ್ರಿ? ಏನ್ ಸಿಕ್ ನಿಮಗೆ? 3.5 ಕೋಟಿ ಜನರಲ್ಲಿ 20 ಲಕ್ಷ ಜನ ಸಿಕ್ಕಿದೆ ಅದು. ಆಮೇಲೆ ಇವ್ರ ಟಾರ್ಗೆಟ್ ಮುಸ್ಲಿಮ್ಸ್ ಅಂತ ಇತ್ತು, ಬಟ್ 20 ಲಕ್ಷದಲ್ಲಿ ಸಿಕ್ಕಿರೋದು ನಾನ್ ಮುಸ್ಲಿಮ್ ಜಾಸ್ತಿ. ಸೊ ಅದಕ್ಕೆ ಇದನ್ನ ನಮ್ಮನ್ನ ಟಾರ್ಗೆಟ್ ಮಾಡಿಕೊಂಡು ಒಂದು ಹುಲಿ ಹೊಡಿಬೇಕಾದ್ರೆ ಕುರಿ ಕಟ್ತಾರೆ. ಕುರಿ ಆಸೆಗೆ ಹುಲಿ ಬಂತು ಅಂತ ಹೇಳಿದ್ರೆ ಈ ಹುಲಿ ಶಿಕಾರಿ ಹಾಕತ್ತದ. ಹಂಗೆ ಎಲೆಕ್ಷನ್ ಟೈಮಲ್ಲಿ ಶಿಕಾರಿ ಕಟ್ಟದಂಗೆ ಸಾಬರಿ ಕಟ್ತಾರೆ ಇವರು. ಹಿಂದೆ 20% ಅಂತ 80% ತೋರಿಸಿ 20% ವೋಟ್ ಪಡಿತಿದ್ರು. ಈಗ 20% ತೋರಿಸಿ 80% ವೋಟ್ ತಗೊಳ್ತಕ್ಕಂಥ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಬಟ್ ಅದು ದಿನನಿತ್ಯ ಕಡಿಮೆ ಆಗ್ತಾ ಬರ್ತಾ ಇದೆ. ಇಷ್ಟಾದ್ರೂ ಕೂಡ ಇವನ್ ಟುಡೇ ನಾನು ಹೇಳ್ತೀನಿ, EVMಗಳನ್ನ ಕೂಡಲೇ ತೆಗೆದುಹಾಕೋ ತನಕ ನಿಷ್ಪಕ್ಷಪಾತವಾದಂತ ಚುನಾವಣೆ ಆಗಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಇವರು ಬಚ್ಚೇಗೌಡರ ಮಗನೇ ಹೇಳಿದ್ದಾರೆ, ನಾನು ಖುದ್ದು ನಿಂತು ಇದು ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡ್ತೀನಿ ಅಂತ ಹೇಳಿ. ಇಟ್ಸ್ ಫ್ರಮ್ ಬಿಜೆಪಿ. ನೋಡಿ, ಮುಸ್ಲಿಂ ಸಮಾಜದಲ್ಲಿ ಜಯಂತಿ ಅನ್ನಕ್ಕಂಥದ್ದಿಲ್ಲ, ತಪ್ಪು ಕಲ್ಪನೆ. ನಮ್ಮಲ್ಲಿ ಜಯಂತಿ ಅಂದ್ರೆ ಏನು? ಅವ್ರು ಹುಟ್ಟಿದ ದಿವಸ ಒಳ್ಳೆ ಜಾಗದಲ್ಲಿ ಒಳ್ಳೆ ಜನ ಕೂತು ಅವ್ರ ಗುಣಗಾನ ಮಾಡಿ ಬಡವರಿಗೆ ಅವ್ರ ಹೆಸರಿನಲ್ಲಿ ಊಟ ಹಾಕುವಂಥದ್ದು, ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು, ಅನಾಥರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು. ನಾವು ಮಾಡಿರ್ತಕ್ಕಂಥ ಉತ್ತಮ ಕೆಲಸದ ಪುಣ್ಯ ಪರಮಾತ್ಮ ಅವ್ರಿಗೆ ನಿಂತ ಅನ್ಸು, ಅದೇ ಜಯಂತಿ. ಜಯಂತಿ ಅಂದ್ರೆ ಬಾಜಾ ಬಾರಿಸು. ನಮ್ಮಲ್ಲಿ ಸ್ಟ್ಯಾಚ್ಯೂನು ಇಲ್ಲ, ಮೂರ್ತಿ ಇಲ್ಲ. ನೀವೆಲ್ಲರೂ ನೋಡಿದ್ರೇನು? ಜಯಂತಿ ಚಾಲು ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರದಿಂದ, ಸಿದ್ದರಾಮಯ್ಯ. ಜಯಂತಿ ಮಾಡಿದ ರೀತಿನ ತಪ್ಪು ಅನ್ನಲ್ಲ, ಬಾಜಾ ಮಾರಿಸಿ ನಾವು ಅದನ್ನು ಅವತ್ತು ವಿರೋಧ ಮಾಡಿದ್ದೀನಿ ನಾನು. ನೀವು ಬಜಾರ್ದಲ್ಲಿ ಮೆರವಣಿಗೆ ಮಾಡೋದು ಜಯಂತಿ ಅಲ್ಲ, ಅದು ನಮ್ಮಲ್ಲ, ಅದಕ್ಕೆ ಅವಕಾಶ ಇಲ್ಲ. ಹುತಾತ್ಮರವರು ಜಯಂತಿ ರಾಯ್ ಯಾವ ರೀತಿ? ಸೊ ಅದಕ್ಕೆ ಅದು ಎಂತ ಹುತಾತ್ಮ? ಚರಿತ್ರೆ ಇತಿಹಾಸದಾಗಿ ಮಹಾರಾಷ್ಟ್ರದಿಂದ ಪೇಶ್ವೆಗಳು ಬಂದು ಶೃಂಗೇರಿ ಮಠ ನಾಶ ಮಾಡಿದಾಗ ಆ ಶೃಂಗೇರಿ ಮಠವನ್ನು ಸ್ಥಾಪನೆ ಮಾಡಿ ಕಾರ್ಕಳದಲ್ಲಿದ್ದಂಥ ಸ್ವಾಮಿಗಳನ್ನು ಕರ್ಕೊಂಡು ಬಂದು ಮತ್ತೆ ಶಾರದಾ ಪೀಠವನ್ನು ಪುನರ್ ಸ್ಥಾಪನೆ ಮಾಡಿದಂಥ ಟಿಪ್ಪು ಸುಲ್ತಾನು. ಪ್ರತಿನಿತ್ಯ 1,000 ಜನ ಬ್ರಾಹ್ಮಣರಿಗೆ ದಾಸೋಹ ಇತ್ತಲ್ಲಿ. ಇದು ಚರಿತ್ರೆ ಇದೆ, ಇವತ್ತು ಇದೆ. ಶೃಂಗೇರಿ ಮಠದಲ್ಲಿ ಚರಿತ್ರೆ ಇದೆ. ಇದು ನಮ್ಮ ಸಂಸ್ಕೃತಿ ಕೂಡಿ ಬಹಳ ಬದುಕಿದಂಥದ್ದು. ಇಲ್ಲಿ ಗುರು ರಾಘವೇಂದ್ರ ಇದ್ದಾರೆ, ಮಂತ್ರಾಲಯ. ಈ ಜಾಗ ಕೊಟ್ಟಿದ್ದು ಯಾರು? ಅಧೋನಿ ನವಾಬರು. ಯಾಕೆ ಗುರು ರಾಘವೇಂದ್ರ ರಾಯರು ಆ ಜಾಗ ಸೆಲೆಕ್ಟ್ ಮಾಡಿದ್ರು? ಆ ಜಾಗ ಆ ಊರು ಖಾಜಿ ಸಾಹೇಬ್ರಿಗೆ ಕೊಟ್ಟಿತ್ತು. ಅಧೋನಿ ನವಾಬ್ರು ಹೇಳಿದ್ರು, ಗುರು ರಾಘವೇಂದ್ರ ರಾಯರು ಅತಿಥಿಗಳು, ದೈವಾನ್ ಪುರುಷರು, ನನ್ನ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಖಾಜಿ ಸಾಹೇಬ್ರ ಜಾಗ ಕ್ಯಾನ್ಸಲ್ ಮಾಡ್ರಿ. ರಾಘವೇಂದ್ರ ಗುರುಪೀಠ ಇವತ್ತಿನ ದಿವಸ, ಅದು ಚರಿತ್ರೆ ಇವತ್ತು ಮಂತ್ರಾಲಯದಲ್ಲಿದೆ. ಹುಲ್ಗುಂದು ಮುರ್ತುಜಾ ಖಾದ್ರಿ ಅವರು, ಇಲ್ಕಲ್ ಅಜ್ಜ ಅವರು, ಇವರ ಇತಿಹಾಸ ಹುಲ್ಗುಂದಲ್ದ ಇದೆ, ಇಲ್ಕಲ್ದಾಗೆ. ಇದು ಈಗಿಂದಲ್ಲ, ಇದು ಈರಾಪೀರ್ ಸಂಬಂಧ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ಆ ಸಂಬಂಧ ನಾವು ಕೆಡಿಸ್ತೀವಿ ಅಂತ ಇವ್ರೇನ್ ಪ್ರಯತ್ನ ಪಡ್ತಾ ಇದಾರೆ, ಆಗಲ್ಲ. ಬಿಜೆಪಿ ತಪ್ಪಿದ್ದಕ್ಕೆ ಸಮರ್ಥನೆ ಮಾಡ್ತಾರೆ. ಜಯಂತಿಯನ್ನು ಆಚರಣೆ ಮಾಡುತ್ತಿಲ್ಲ, ರದ್ದುಗೊಳಿಸಿದ್ರೆ ಸಮರ್ಥನೆ ಮಾಡ್ತಿತ್ತು. ಯಾವುದು ಇಲ್ಲ ರೀ, ಸಮರ್ಥನೆ ಅಂದ್ರೆ ನೀವು ಮಾಡೋ ರೀತಿಯಲ್ಲಿ ಮಾಡಿ.
ಸರ್ ಯಾವ ರೀತಿ ಅಂತ ನಮ್ಮ ಯಾವ ರೀತಿ ಅಂತ ಹೇಳಿದ್ರೆ ಅದು ಮುಸ್ಲಿಂ ಸಮಾಜಕ್ಕೆ ಬಿಡಿ, ನೀವು ಯಾವ ರೀತಿ ಮಾಡ್ತೀರೋ ನೀವು ಮಾಡ್ಕೊಡ್ರಿ ಅಂತೇಳಿ ಅವ್ರ ಫೋಟೋ ಹಾಕೋದು, ಫೋಟೋಗೆ ಹಾರ ಹಾಕೋದು ಅದು ಇಲ್ಲ ಇಸ್ಲಾಂದಲ್ಲಿ. ಸರ್ಕಾರ ವತಿಯಿಂದನೇ ಬೇಡ ಅಂತೀರಿ? ಅವಶ್ಯಕತೆ ಇಲ್ಲ, ನಮಗೆ ಒಳ್ಳೆ ಕತೆ ಆಯ್ತಲ್ಲ. ಇಬ್ರಾಹಿಂ ಸರ್ ಹೇಳಿ ಬುದ್ಧಿ. ವೀರ ಸಾವರ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡೋದ್ರ ಬಗ್ಗೆ ಈಗಾಗಲೇ ಬಹಳ ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇದ್ದಾವೆ. ಮಹಾರಾಷ್ಟ್ರ ಚುನಾವಣೆ ಅದೇ ಒಂದು ಅಜೆಂಡಾದ ಮೇಲೆ ಹೋಯ್ತು ಅನ್ಸುತ್ತೆ. ಅದು ರಿಸಲ್ಟ್ ಮಹಾರಾಷ್ಟ್ರದಲ್ಲಿ ಬಂತಲ್ಲ, ನಮ್ಮ ಅಭಿಪ್ರಾಯ ಅದು ರಿಸಲ್ಟ್ ಜನ ಕೊಟ್ರಲ್ಲ, ಇನ್ಯಾಕೆ ನನ್ನ ಅಭಿಪ್ರಾಯ ಹೇಳಿ. ಬಾಂಗ್ಲಾದೇಶದವ್ರು ಯಾರೋ ಬಂದ್ರು ಯಾರೋ ಹೋದ್ರು, ಇಲ್ಲಿ ಹೊರಗಿನವ್ರು ಬಂದ್ರೆ ಕಂಡುಹಿಡಿಯೋದು ಭಾರಿ ಸುಲಭ. ಇಲ್ಲಿ ಲಾಸ್ಟ್ ಟೈಮ್ ಒಂದು 25-30 ಜನ ಸಿಕ್ಕಿದ್ರು. ಕೂಲಿ ಮಾಡಕ್ ಕರ್ಕೊಂಡ್ ಬಂದಿರ್ತಾರ್ರಿ, ಮಿಸ್ಗೈಡ್ ಮಾಡಿ ಕರ್ಕೊಂಡ್ ಹೇಳೋದು. ಇಲ್ಲ ಏನ್ ನಿಮ್ಗೆ ಹೇಳಲ್ಲ, ಈಗ ಕೂಲಿಗೆ ಹಾಲು ಸಿಗ್ತಾ ಇಲ್ಲ, ಈ ಕಬ್ಬು ಕಡಿಯಕ್ ನಾವು ಮಹಾರಾಷ್ಟ್ರದಿಂದ ತರಬೇಕು. ಸೊ ಹಾಗಾಗಿ ಏನಿದೆ ಅಂದ್ರೆ ಕೂಲಿ ಕರ್ಕೊಂಡ್ ಬರ್ತಾರ. ಕಾಫಿ ಎಸ್ಟೇಟ್ ನಲ್ಲಿ ಆಸಾಮದಿಂದ 100 ರೂಪಾಯಿ ಒಬ್ಬ ಮನುಷ್ಯ ಸಿಗ್ತಾನೆ, ಬಡತನ ತುಂಬಾ ಅದ. ಸೊ ಆ ಲೆಕ್ಕಾಚಾರ ನೋಡಿದ್ರೆ ದಕ್ಷಿಣ ಭಾರತ ದೇವರದ್ದು ಅನುಗ್ರಹ, ನಮಗೆ ಇಂಥ ಕಷ್ಟ ನಮಗಿಲ್ಲ. ಹೌದೌದು, ಡೆಫಿನೆಟ್ಲಿ. ಸೊ ಆದ್ರಿಂದ ನಾವು ಹಳೆ ವಾತಾವರಣಕ್ಕೆ ದೇವ್ರು ನಮ್ಮನ್ನು ಕರ್ಕೊಂಡು ಹೋಗ್ಲಿ ಅಂತ ಹೇಳಿ ಭಗವಂತನ ಪ್ರಾರ್ಥಿಸಿ, ನಿಮ್ಮೆಲ್ಲರಿಗೂ ಶುಭವಾಗಲಿ, राज्य भगवंत प्रार्थना। ताज मोबाइल ग्राहकों को विशेष सौगात। त्योहारों के चलते इस बार भी दशहरा और दीपावली के पावन अवसर पर ग्राहकों के लिए सुनहरा मौका। त्योहारों की खुशियों में चार चांद लगाने के लिए ताज मोबाइल की ओर से आपको आकर्षक ऑफर्स दिए जा रहे हैं। ग्राहकों से इस सुनहरे मौके का भरपूर लाभ उठाकर अपने जीवन का आनंद उठाने ताज मोबाइल के तमाम ग्राहकों को दशहरा और दीपावली की विशेष शुभकामनाओं के साथ एक बार विजिट कीजिए ताज मोबाइल शोरूम, रतन मॉल, शॉप नंबर 9, SS रोड, बीजापुर। अस्सलाम वालेकुम, नमस्ते। ताज मोबाइल के जो हमारी टीम है, ताज मोबाइल की पूरी टीम की तरफ से दशहरा और दिवाली की शुभकामनाएं आप सभी को। और हर साल हम अलग अलग सा ऑफ़र लेके आते हैं। इस साल भी बढ़िया, उससे भी बढ़िया ऑफ़र लेके आए हैं। बस निमंत्रित करता हूं कि गुंजाइश करता हूं कि सभी बीजापुर डिस्ट्रिक्ट के लोग आके एक बार देख ले। और खबरों के लिए देखते रहिए बी न्यूज़ नेशन। बी न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।